ಇವತ್ತು ಕ್ಲಾಸ್ ಏನಂದ್ರೆ ಟ್ರಾನ್ಸ್ಮಿಷನ್ ಮಷಿನ್ ಪವರ್ ಅಲ್ಲಿ ಮುಂದೆ ಕಾನ್ಸೆಪ್ಟ್ ಏನಂದ್ರೆ ಟ್ರಾನ್ಸ್ಮಿಷನ್ ರೇಷಿಯೋ ಕಂಡುಹಿಡಿಯೋದು. ಇದರಲ್ಲಿ ಯಾವ್ದು ಕಾನ್ಸೆಪ್ಟ್ ಅಂದ್ರೆ ಟ್ರಾನ್ಸ್ಮಿಷನ್ ಗೇರ್ ಡ್ರೈವ್ ಐತಲ್ಲ, ಗೇರ್ ಡ್ರೈವ್ ದಲ್ಲಿ ಮುಂದೆದ್ದು ಏನು, ಗೇರ್ ಡ್ರೈವ್ ದಲ್ಲಿ ಮುಂದೆದ್ದು ಏನಂದ್ರೆ ಟ್ರಾನ್ಸ್ಮಿಷನ್ ರೇಷಿಯೋ ಕಂಡುಹಿಡಿಯೋ ಫಾರ್ಮುಲಾ. ಟ್ರಾನ್ಸ್ಮಿಷನ್ ರೇಷಿಯೋ ಕಂಡುಹಿಡಿಯೋ ಫಾರ್ಮುಲಾ ಅಂದ್ರೆ I is equal to ಸ್ಪೀಡ್ ಆಫ್ ಡ್ರೈವಿಂಗ್ ಗೇರ್ ಅಂದ್ರೆ ಸ್ಪೀಡ್ ಆಫ್ ಡ್ರೈವಿಂಗ್ ಗೇರ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ಡ್ರೈವಿಂಗ್ ಗೇರ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, N1 ಆಗುತ್ತಾ. ಸ್ಪೀಡ್ ಅಂದ್ರೆ N1 N2. ಓದ್ ಕ್ಲಾಸ್ ಅಲ್ಲಿ ಹೇಳಿದ್ದಲ್ಲ, ಈ ಸ್ಪೀಡ್ ಅಂದ್ರೆ N1 N2 ಆಗುತ್ತೆ. ಓಕೆ, ಓಲ್ ಡಿವೈಡೆಡ್ ಬೈ ಇಕ್ವಲ್ ಟು ಏನಾಗುತ್ತೆ, N1 ಡಿವೈಡೆಡ್ ಬೈ N2. ಅದಕ್ಕೆ ಏನ್ ಡಯಾಗ್ರಾಮ್ ಬರುತ್ತೆ ಅಂದ್ರೆ ಇದು ಡ್ರೈವಿಂಗ್ ಗೇರ್, ಇಲ್ಲಿ ಏನ್ ಬರುತ್ತೆ, ಇವೆಲ್ಲ ಏನ್ ಬರ್ತೈತಿ N1 ಮತ್ತೆ N1 ಸ್ಪೀಡ್, ಇದರಿಂದ ಇದಕ್ಕೆ ಏನ್ ಸ್ಪೀಡ್ ಐತಿ, ಮತ್ತೆ ಇಲ್ಲಿಂದ ಇಲ್ಲಿ ಇದ್ರದ್ದು ಏನ್ ಸ್ಪೀಡ್ ಐತಿ. ಅದಕ್ಕೆ ಏನಾಗುತ್ತೆ ಇಲ್ಲಿ ಡಯಾಗ್ರಾಮ್, ಇಲ್ಲಿ N1 ಅಂತ ಆಗುತ್ತಾ, ಇಲ್ಲಿ N2 ಅಂತ ಆಗುತ್ತಾ. ಓಕೆ, ಅದನ್ನ ಈಗ I is equal to N1 ಕಾಮನ್ ಓಲ್ ಡಿವೈಡೆಡ್ ಬೈ N2. ನೆಕ್ಸ್ಟ್ ಏನ್ ಬರುತ್ತೆ, PD1. PD ಅಂದ್ರೆ ಪಿಚ್ ಡಯಾಮೀಟರ್, PD1 ಡಿವೈಡೆಡ್ ಬೈ PD2. ಪಿಚ್ ಡಯಾಮೀಟರ್ ಇಸ್ ಈಕ್ವಲ್ ಟು ಏನಾಗುತ್ತೆ ಮತ್ತೆ ಸೇಮ್ PD1 ಪ್ಲಸ್ PD2 ಹೋಲ್ ಡಿವೈಡೆಡ್ ಬೈ PD2 divided by PD1. ಆಮೇಲೆ ಏನ್ ಮಾಡ್ತೈತಿ, ನಂಬರ್ ಆಫ್ ಟೀತ್. ಅವಾಗೇನ ನಂಬರ್ ಆಫ್ ಟೀತ್ ಅಂದ್ರೆ Z1 Z2 ಡಿವೈಡೆಡ್ ಬೈ Z1. ಓಕೆ, ಇದರಲ್ಲಿ ಏನೇನು ಕನ್ಸಿಡರ್ ಆಗುತ್ತೆ ಅಂದ್ರೆ ಟೋಟಲ್ ಫಾರ್ಮುಲಾದಲ್ಲಿ ಫಸ್ಟ್ I is equal to ಟ್ರಾನ್ಸ್ಮಿಷನ್ ರೇಷಿಯೋ is equal to ಏನಾಗುತ್ತೆ, ಸ್ಪೀಡ್ N1 ಡಿವೈಡೆಡ್ ಬೈ N2. ಓಕೆ, ನೆಕ್ಸ್ಟ್ ಏನಾಗುತ್ತೆ ಪಿಚ್. ನೆಕ್ಸ್ಟ್ ಏನಾಗುತ್ತೆ ಇದ್ರಲ್ಲಿ ಪಿಚ್ ಡಯಾಮೀಟರ್ ಅಂದ್ರೆ D2 ಡಿವೈಡೆಡ್ ಬೈ D1 ಕನ್ಸಿಡರ್ ಆಗುತ್ತಾ. ಮತ್ತೆ ಏನಾಗುತ್ತೆ Z ಅಂದ್ರೆ ಇದು ಮೀಟರ್ ದಲ್ಲಿ ಇರ್ತದಲ್ಲ ಜೂಮ್ ಡಯಾಮೀಟರ್. ಓಕೆ, ನಂಬರ್ ಆಫ್ ಟೀತ್ ಡಯಾಮೀಟರ್ D2 Z2 ಬೈ Z1 ಆಗುತ್ತೆ. ಟೋಟಲ್ ಫಾರ್ಮುಲಾ ಏನಾಗ್ತಿರುತ್ತೆ, ಟೋಟಲ್ ಯಾವ್ದು ಟ್ರಾನ್ಸ್ಮಿಷನ್ ರೇಷಿಯೋ ಕಂಡುಹಿಡಿಯೋದು. ಅದರಲ್ಲಿ ಅದು ಗೇರ್ ಡ್ರೈವ್ ಅಲ್ಲಿ ಟ್ರಾನ್ಸ್ಮಿಷನ್ ರೇಷಿಯೋ ಕಂಡುಹಿಡಿಯೋ ಫಾರ್ಮುಲಾ ಏನ್ ಬರುತ್ತೆ ಅಂದ್ರೆ I is equal to N1 by N2 is equal to PD2 by ಡಿವೈಡೆಡ್ ಬೈ PD1 ಆಗುತ್ತಾ. ನೆಕ್ಸ್ಟ್ ಹೋಲ್ ಟರ್ಮ್ ಇಸ್ ಈಕ್ವಲ್ ಟು ಏನಾಗುತ್ತೆ Z2 ಬೈ Z1 ಅಂದ್ರೆ ಪಿಚ್ ಡಯಾಮೀಟರ್ ಕನ್ಸಿಡರ್ ಆಯ್ತು, ನಂಬರ್ ಆಫ್ ಟೀತ್ ಕನ್ಸಿಡರ್ ಆಯ್ತು, ಮತ್ತೆ ಏನಾಗ್ತಿದೆ ಸ್ಪೀಡ್ ಆಯ್ತು. ಸ್ಪೀಡ್ ವ್ಯಾಲ್ಯೂ ಸ್ಪೀಡ್ ಫಾರ್ಮುಲಾ ಮತ್ತೆ ಪಿಚ್ ಡಯಾಮೀಟರ್ ಮತ್ತೆ ಇದೇನು ಟೀತ್ ನಂಬರ್ ಆಫ್ ಟ್ರೀಟ್ಮೆಂಟ್. ಓಕೆ, ಅಷ್ಟು ಟರ್ಮ್ ಏನೈತಿ ಕಂಡೀಷನ್, ಅಷ್ಟು ಟರ್ಮ್ ಕಂಡೀಷನ್ ಕಂಡಿದಾಗ ಏನಾಗುತ್ತೆ ನಮ್ಗೆ ಟೋಟಲ್ ಆಗಿ I ಸಿಗುತ್ತೆ. ಓಕೆ, ಇದ್ರಲ್ಲಿ ಯಾವ್ದಿದೆ ಟ್ರಾನ್ಸ್ಮಿಷನ್ ರೇಷಿಯೋ ಫಾರ್ಮುಲಾ. ನೆಕ್ಸ್ಟ್ ಇನ್ನೊಂದು ಏನ್ ಬರ್ತಂದ್ರೆ ಸೆಂಟ್ರಲ್ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸಸ್. ಅದರದ್ದೇನ್ ಫಾರ್ಮುಲಾ ಬರುತ್ತಂದ್ರೆ ಇದು ಡಯಾಗ್ರಾಮ್. ಇದಕ್ಕ ಓಕೆ, ಈಗ ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಥರ್ಡ್ ಫೋರ್ತ್ ಕಾನ್ಸೆಪ್ಟ್ ಏನ್ ಬರುತ್ತಂದ್ರೆ ಇದು ಟ್ರಾನ್ಸ್ಮಿಷನ್ ರೇಷಿಯೋ ಕಂಡುಹಿಡಿಯೋದು. ಏನಂದ್ರೆ ನಂಬರ್ ಆಫ್ ಸ್ಪೀಡ್ ಇಂದು ಮತ್ತೆ ಪಿಚ್ ಡಯಾಮೀಟರ್ ಮತ್ತೆ ನಂಬರ್ ಆಫ್ ಟ್ರೀತ್ ಅಷ್ಟು ಫಾರ್ಮುಲಾ ಕಂಡುಹಿಡ್ಕೊಂಡು ಏನ್ ಮಾಡೋದನ್ನ ಫೈಂಡ್ ಔಟ್ ಮಾಡಬೇಕು. ಫಾರ್ಮುಲಲ್ಲಿ ಪುಟ್ ಆಗುತ್ತೆ, ವ್ಯಾಲ್ಯೂನ ಪುಟ್ ಮಾಡಬೇಕು. ಅದಕ್ಕೆ ಏನ್ ಮಾಡೋದು, ಈ ಫಾರ್ಮುಲಾ ನೆನಪಿಡಬೇಕು. ನೆಕ್ಸ್ಟ್ ಏನಂದ್ರೆ ನೆಕ್ಸ್ಟ್ ಫೋರ್ತ್ ಒನ್ ಏನಂದ್ರೆ ಗೇರ್ ಡ್ರೈವ್ ಅಲ್ಲಿ ಸೆಂಟ್ರಲ್ ಡಿಸ್ಟೆನ್ಸ್ ಪವರ್ ಸ್ಟೇಷನ್ ನಿಮ್ಗೆ ಅಲ್ಲಿ ನಿಮ್ಗೆ ಡ್ಯೂಟಿ ಹಾಕ್ಯಾರಂದ್ರೆ ಅವಾಗ ಈ ಗ್ರಾಫ್ಗಳು ಮೋಸ್ಟ್ ಇಂಪಾರ್ಟೆಂಟ್. ಸೆಂಟ್ರಲ್ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸಸ್. ನೆಕ್ಸ್ಟ್ ಫೋರ್ತ್ ಕಾನ್ಸೆಪ್ಟ್ ಇದ್ರಲ್ಲಿ ಏನ್ ಬರುತ್ತಂದ್ರೆ ಸೆಂಟರ್ಸ್ ಬಿಟ್ವೀನ್ ಎಕ್ಸಸ್. ಅದ್ರ ಡಯಾಗ್ರಾಮ್ ಏನ್ ಬರುತ್ತಂದ್ರೆ ಓಕೆ, ರೌಂಡ್ ಸರ್ಕಲ್ ಬರ್ತದೆ. ಸೆಂಟರ್ ಅಂದ್ರೆ ರೌಂಡ್ ಸರ್ಕಲ್ ಏನಾಗುತ್ತೆ, ನೆಕ್ಸ್ಟ್ ಕ್ರಾಸ್ ಆಗುತ್ತೆ. ಈ ಕ್ರಾಸ್ ಆಗೋದಕ್ಕೆ ಏನಂತೀವಿ
pitch diameter 1, pitch diameter 2. ಓಕೆ ನೆಕ್ಸ್ಟ್ ಮತ್ತೆ ಮಿಡ್ಲ್ ಕ್ರಾಸ್ ಆಗುತ್ತೆ. ಅವಾಗ ಟೋಟಲ್ ಇಲ್ಲಿಂದ ಇಲ್ಲಿಗೆ ಏನಾಗ್ತದಲ್ಲ ಎಕ್ಸಸ್ ಎ ಆಗುತ್ತೆ. ಇದೇನು ಪಿಚ್ ಡಯಾಮೀಟರ್ 1, ಪಿಚ್ ಡಯಾಮೀಟರ್ 2. ನೆಕ್ಸ್ಟ್ ಇದಕ್ಕೆ ಫಾರ್ಮುಲಾ ಯಾವ ತರ ಬರುತ್ತಂದ್ರೆ, ಫಾರ್ಮುಲಾ ಏನ್ ಬರುತ್ತಂದ್ರೆ ಟೋಟಲ್ ಎಕ್ಸಸ್ ಇಸ್ ಈಕ್ವಲ್ ಟು ಸೇಮ್ PD pitch diameter 1 divided by whole divided by 2. ಇದು ಏನಾಗುತ್ತೆ ಸೇಮ್ ಇರುತ್ತೆ, whole divided by 2 ಅಂತ ಕನ್ಸಿಡರ್ ಮಾಡ್ತಾನ. ನೆಕ್ಸ್ಟ್ ಪ್ಲಸ್ PD 2 whole divided by 2. whole ಟರ್ಮ್ ಏನ್ ಮಾಡ್ತಾನೆ ಡಿವೈಡಿಂಗ್ 2 ದಿಂದ ಡಿವೈಡ್ ಮಾಡ್ತಾನೆ. ಓಕೆ ನೆಕ್ಸ್ಟ್ whole ಟೋಟಲ್ ಇಸ್ ಈಕ್ವಲ್ ಟು ಏನಾಗ್ತದೆ ಇದು ಆಡ್ ಮಾಡಿ whole divided by 2 ಮಾಡ್ಕೊಂಡು ಟೋಟಲ್ ಟರ್ಮ್ ಏನು ಇಸ್ ಈಕ್ವಲ್ ಟು ಮಾಡಿದ್ರೆ ಏನ್ ಬರುತ್ತೆ ಅಂದ್ರೆ PD1 divided by ಪ್ಲಸ್ ಇದು ಎಟ್ ಎ ಟೈಮ್ ಅಂದ್ರೆ PD1 by ಮತ್ತೆ PD2 divided by whole term divided by ಮಾಡಿ ಏನ್ ಮಾಡ್ತಾ ಕಾಮನ್ ಆಗಿ 2 ದಿಂದ ಡಿವೈಡ್ ಮಾಡ್ತಾರೆ. ಓಕೆ ಏನ್ ಮಾಡಿದ್ರೆ ಯಾವ್ದು ಸೆಂಟ್ರಲ್ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸಸ್, ಸೆಂಟ್ರಲ್ ಡಿಸ್ಟೆನ್ಸ್ ಬಿಟ್ವೀನ್ ಎಕ್ಸಸ್ ಡಯಾಗ್ರಾಮ್ ಇದು ಬರುತ್ತೆ PD1 PD2. ಪಿಚ್ ಡಯಾಮೀಟರ್ D1 D2 ಏನ್ ಮಾಡ್ತಾನೆ whole term ನ whole term ಏನ್ ಮಾಡ್ತಾನೆ ಡಿವೈಡಿಂಗ್ ಬೈ ಏನ್ ಮಾಡ್ತಾನೆ 2 ಮಾಡ್ತಾನೆ. 2 ಮಾಡಿದಾಗ ಏನಾಗುತ್ತೆ PD ಡಯಾಮೀಟರ್ D1 by D2 divided by 2 ಆಯ್ತು. ಮತ್ತೆ ಇದು ಎಡಿಷನ್ ಮಾಡಿ ಮತ್ತೇನು PD by D2 ಅದೇನತ್ತೆ ಡಿವೈಡೆಡ್ ಬೈ 2 ಆಯ್ತು. ಈ ಟೋಟಲ್ ಎಡಿಷನ್ ಇದೇನ್ ಮಾಡ್ತಾನೆ ಅಷ್ಟು ಎಡಿಷನ್ ಇರೋದನ್ನ ಈಗ ಫಸ್ಟ್ ಒಂದು ಟರ್ಮ್ ಏನಿರುತ್ತೆ ಕಾಮನ್ ಆಗಿ 2 ಐತಲ್ವಾ, ಈ 2 ನ ಒಂದೇ ಟರ್ಮ್ ಕನ್ಸಿಡರ್ ಮಾಡ್ತಾನೆ. ಅವಾಗ ಏನ್ ಮಾಡ್ತಾನೆ PD1 plus PD2 whole divided by 2 ಆಯ್ತು. ಇದು ಯಾವ ಫಾರ್ಮುಲಾ ಆಗುತ್ತೆ ಅಂದ್ರೆ ನಮ್ಗೆ ದಿಸ್ ಫಾರ್ಮುಲಾ ಆಗುತ್ತೆ, ಸೆಂಟ್ರಲ್ ಡಿಸ್ಟೆನ್ಸ್ ಬಿಟ್ವೀನ್ ದ ಎಕ್ಸಸ್ ಫಾರ್ಮುಲಾ ಏನಾಗ್ತದೆ ಎಕ್ಸಸ್ ಫಾರ್ಮುಲಾ ಅಂತ ಕೇಳಿದ್ರೆ ಏನ್ ಬರುತ್ತೆ ಅವಾಗ PD1 divided by PD1 divided by 2 ಆಗುತ್ತಾ. ಮತ್ತೆ ಪ್ಲಸ್ ಮತ್ತೆ ಆಡ್ ಮಾಡಿ ಏನ್ ಮಾಡ್ತಾನೆ PD2 divided by 2 ಆಗುತ್ತಾ. whole term ಏನ್ ಮಾಡ್ತಾನೆ ಇದು ಆಡ್ ಮಾಡಿ whole term ಏನ್ ಮಾಡ್ತಾನೆ ಡಿವೈಡ್ ಬೈ 2 ಮಾಡ್ಕೊಂತಾನೆ. whole term ಏನ್ ಮಾಡ್ತಾನೆ ಡಿವೈಡ್ ಬೈ 2 ಮಾಡ್ತಾನೆ. ಅವಾಗ ಏನಾಗ್ತದೆ ಈ ಫಾರ್ಮುಲಾ ಟೋಟಲ್ ಯಾವ್ದು ಇರ್ತದೆ ಸೆಂಟ್ರಲ್ ಡಿಸ್ಟೆನ್ಸ್ ಬಿಟ್ವೀನ್ ಫಾರ್ಮುಲಾ. ಓಕೆ ನೆಕ್ಸ್ಟ್ ಇದರಲ್ಲಿ ಇದರಾಗ ಇನ್ನೊಂದು ಬರುತ್ತೆ, ಇದು ಡೈಗ್ರಾಮ್ ಅಂದ್ರೆ ಸೆಂಟ್ರಲ್ ಟರ್ಮ್ ಅಂದ್ರೆ ರೌಂಡ್ ಸರ್ಕಲ್ ನಾಗ ಇರ್ತದೆ. ಅಲ್ಲೇ 4.2 ಕಂಪೌಂಡ್ ಗೇರ್ ಟ್ರೈನ್ ಅಂದ್ರೆ ಕಂಪೌಂಡ್ ಗೇರ್ ಟ್ರೈನ್ ಅಂದ್ರ ಅದರಲ್ಲಿ ಒಂದು ಇಷ್ಟ ಇದು ಬರ್ತಾವ. ಏನು NA ಅಂದ್ರೆ ಏನಂತ ಕರೀತಾರ, ಮತ್ತೆ NE ಅಂದ್ರೆ ಏನಂತ ಕರೀತಾರ, ಇದು NE. ನೆಕ್ಸ್ಟ್ I1 ಅಂದ್ರೆ ಏನು, I2 ಅಂದ್ರೆ ಏನು, ಮತ್ತೆ ಟೋಟಲ್ I is equal to ಅಂದ್ರೆ ಏನು. ಓಕೆ NE ಅಂದ್ರೆ speed of driving gear. Okay next same speed of first ಇದು ಫಸ್ಟ್ ಡ್ರೈವಿಂಗ್ ಗೇರ್, ಸೆಕೆಂಡ್ ಡ್ರೈವಿಂಗ್ ಗೇರ್. ಸ್ಪೀಡ್ ಆಫ್ ಫಸ್ಟ್ ಡ್ರೈವಿಂಗ್ ಗೇರ್,
ಸೆಕೆಂಡ್ ಏನಂದ್ರೆ ಸ್ಪೀಡ್ ಆಫ್ ಸೆಕೆಂಡ್ ಡ್ರೈವಿಂಗ್ ಗೇರ್. ಓಕೆ, ಅವಾಗ ಏನಾಗುತ್ತಾ ಎನ್ ಎ ಮತ್ತ ಎನ್ ಇ ಅಂತ ಆಗುತ್ತಾ. ನೆಕ್ಸ್ಟ್ ಇದು ಏನಾಗ್ತೈತಿ I1 ಅಂದಾಗ ಟ್ರಾನ್ಸ್ಮಿಷನ್, ಐ ಅಂದ್ರೆ ಟ್ರಾನ್ಸ್ಮಿಷನ್. ಓಕೆ, ಟ್ರಾನ್ಸ್ಮಿಷನ್ ರೇಷಿಯೋ, ಟ್ರಾನ್ಸ್ಮಿಷನ್ ರೇಷಿಯೋ ಆಫ್ ಇದು ಫಸ್ಟ್ ಕಂಪೋನೆಂಟ್. ಟ್ರಾನ್ಸ್ಮಿಷನ್ ರೇಷಿಯೋ ಏನಾಗುತ್ತೆ ಫಸ್ಟ್ ಕಂಪೋನೆಂಟ್ ಅದ. ನೆಕ್ಸ್ಟ್ ಸೇಮ್ ಟ್ರಾನ್ಸ್ಮಿಷನ್ ರೇಷಿಯೋ ಇಲ್ಲಿ ಏನಾಗುತ್ತಾ ಫಸ್ಟ್ ಐತಲ್ಲ, ಇಲ್ಲಿ ಸೆಕೆಂಡ್ ಆಗುತ್ತಾ. ಇಲ್ಲಿ ಫಸ್ಟ್ ಕಂಪೋನೆಂಟ್ ಮತ್ತೆ ಸೆಕೆಂಡ್ ಕಂಪೋನೆಂಟ್ ಇಲ್ಲಿ ಏನಾಗುತ್ತಾ ಸೇಮ್ ಸ್ಪೀಡ್ ಆಫ್ ಡ್ರೈವಿಂಗ್, ಫಸ್ಟ್ ಡ್ರೈವಿಂಗ್ ಸೆಕೆಂಡ್ ಡ್ರೈವಿಂಗ್ ಗೇರ್. ಓಕೆ, ಫಸ್ಟ್ ಡ್ರೈವಿಂಗ್ ಗೇರ್ ಸೆಕೆಂಡ್ ಡ್ರೈವಿಂಗ್ ಗೇರ್. ನೆಕ್ಸ್ಟ್ ಇದು ಸೇಮ್ ಟೋಟಲ್ ಐ ಇಸ್ ಈಕ್ವಲ್ ಟು ಏನಾಗುತ್ತೆ ಟೋಟಲ್ ಐ. ಅವಾಗ ಏನಾಗುತ್ತೆ ನಮ್ಗೆ ರಿಸಲ್ಟೆಂಟ್ ಅಷ್ಟು ರಿಸಲ್ಟೆಂಟ್ ರಿಸಲ್ಟೆಂಟ್ ಏನಾಗುತ್ತೆ ಟೋಟಲ್ ಆಗಿ ರೇಷಿಯೋ ಆಗುತ್ತೆ. ಓಕೆ, ಇದೇನಂದ್ರ ಕಂಪೋನೆಂಟ್ ಬಿಟ್ಟಿಂದ ಗೇಟ್ ಟ್ರೈನ್. ಗೇಟ್ ಟ್ರೈನ್ ಅಲ್ಲಿ ಏನೇನು ಬರ್ತಾವಂದ್ರ ಎನ್ ಎ ಬರುತ್ತಾ. ಎನ್ ಇ ಅಂದ್ರೆ ಏನು, ಎನ್ ಎ ಅಂದ್ರೆ ಏನು, ಎನ್ ಎ ಅಂದ್ರೆ ಏನು, ಎನ್ ಇ ಅಂದ್ರೆ ಏನು, I1 ಅಂದ್ರೆ ಏನು, I2 ಅಂದ್ರೆ ಏನು, ಟೋಟಲ್ ಐ ಅಂದ್ರೆ ಏನು. ಎನ್ ಎ ಅಂದ್ರೆ ಸ್ಪೀಡ್ ಆಫ್ ಫಸ್ಟ್ ಡ್ರೈವಿಂಗ್ ಗೇರ್, ನೆಕ್ಸ್ಟ್ ಸೆಕೆಂಡ್ ಡ್ರೈವಿಂಗ್ ಗೇರ್ ಸೇಮ್ ಸ್ಪೀಡ್ ಆಫ್ ಸೆಕೆಂಡ್ ಡ್ರೈವಿಂಗ್ ಗೇರ್. ನೆಕ್ಸ್ಟ್ I1 ಅಂದಾಗ ಏನೈತಿ ಟ್ರಾನ್ಸ್ಮಿಷನ್ ರೇಷಿಯೋ ಏನಾಗುತ್ತದೆ ಫಸ್ಟ್ ಕಂಪೋನೆಂಟ್ ಆಗುತ್ತೆ. ನೆಕ್ಸ್ಟ್ I2 ಅಂದಾಗ ಟ್ರಾನ್ಸ್ಮಿಷನ್ ರೇಷಿಯೋ ಟೋಟಲ್ ಸೆಕೆಂಡ್ ಕಂಪೋನೆಂಟ್ ಆಗುತ್ತೆ. ಟೋಟಲ್ ಐ ಅಂದ್ರೆ ರಿಸಲ್ಟೆಂಟ್, ಅಷ್ಟು ರಿಸಲ್ಟೆಂಟ್ ಸೇರಿಸಿ ಏನಾಗುತ್ತೆ ಟ್ರಾನ್ಸ್ಮಿಷನ್ ರೇಷಿಯೋ ಆಗುತ್ತೆ. ಓಕೆ, ಇದೆಲ್ಲ ಏನು ಎನ್ ಎ ಅಂದ್ರೆ ಏನು, ಎನ್ ಇ ಅಂದ್ರೆ ಏನು, I1 I2 ಅಂದ್ರೆ ಏನಂತಾರ, ಮತ್ತೆ ಐ ಅಂದ್ರೆ ಏನಂತಾರ ಅಂತ ಯಾವ್ದ್ರಲ್ಲಿ ಕಂಪೋನೆಂಟ್ ಆಫ್ ದ ಗೇಟ್ ಟ್ರೈನ್ ಅಲ್ಲಿ ಯಾವ ತರ ಇವಕ್ಕೆ ಏನೇನು ವ್ಯಾಲ್ಯೂ ಈ ತರ ವ್ಯಾಲ್ಯೂ ಕೊಟ್ಟಾಗ ಅದಕ್ಕೆ ಏನೇನು ಅಂತಾರ ಅಂತ ನೆನಪಿಟ್ಕೋಬೇಕು. ನೆಕ್ಸ್ಟ್ ಏನಂದ್ರೆ ಇಷ್ಟವರೆಗೆ ಎಲ್ಲ ಫಾರ್ಮುಲಾ ಹೇಳಿದೆಲ್ಲ ಅದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಾವ. ಯಾವ್ಯಾವ್ದ್ರ ಮೇಲೆ ನೆಕ್ಸ್ಟ್ ಇದೇ ಫಾರ್ಮುಲಾನ ಡೆರಿವೇಶನ್ ಮುಗಿಸೋದು. ಈಗ ಇದಕ್ಕೆ ಸೇಮ್ ಇವೆಲ್ಲ ನೆನ್ಪಿಟ್ಕೊಂಡ್ರಲ್ಲ, ಇದು ಏನಂತಾರಂತ ಇದಕ್ಕೆ ಡೆರಿವೇಶನ್. ಈಗ ಸೇಮ್ ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದ್ವಿ PD1 ಇಂದ ತಗೊಂಡು ಬರೇ. ಈಗ ನೆಕ್ಸ್ಟ್ ಇನ್ನು ಏನ್ ಉಳಿತಿಲ್ಲಿ ಆ ಟರ್ಮ್ ಅಲ್ಲಿ ಏನ್ ಉಳಿತಿ, ಇಲ್ಲಿ PD3 ಉಳಿತಿ, PD4 ಉಳಿತಿ. ಇದ್ರದ್ದು ಮುಗಿತು. PD1 PD2 ತಗೊಂಡಿ, ಪಿಚ್ ಡಯಾಮೀಟರ್ 1 ಪಿಚ್ ಡಯಾಮೀಟರ್ 2 ತಗೊಂಡಿ. ನೆಕ್ಸ್ಟ್ PD3 ಇಂಟು ಸೇಮ್ ಏನ್ ಬರುತ್ತೆ ಇಲ್ಲಿ N1 ತಗೊಂಡಿವಲ್ಲ, ಇಲ್ಲಿ N3 ಬರುತ್ತೆ. ಇಲ್ಲಿ PD ಇಂಟು N4 ಮತ್ತೆ ಸೇಮ್ ಇಲ್ಲಿ ಏನಾಗುತ್ತಾ ಸೇಮ್ Z1 ಇದೆಲ್ಲ ಅಲ್ಲಿ Z3 ಇಂಟು N3. ನೆಕ್ಸ್ಟ್ Z2 ಇದ್ದಲ್ಲಿ ಏನ್ ಬರುತ್ತೆ Z4 ಇಂಟು N4 ಅಂದ್ರೆ ಇದು ನೆಕ್ಸ್ಟ್ ಈ ಟರ್ಮ್ ಫಸ್ಟ್ ತಗೊಳ್ಳಿ, ಸೆಕೆಂಡ್ ಟರ್ಮ್ ಇದು ಫಸ್ಟ್ ಇದು ಸೆಕೆಂಡ್. ಓಕೆ, ಅವಾಗ ಏನ್ ಬರುತ್ತೆ ಇಲ್ಲಿ Z1 Z2 ಇವೆಲ್ಲ ವ್ಯಾಲ್ಯೂ ಏನಾಗ್ತಾವ ಚೇಂಜ್ ಆಗ್ತಾವ. ಇಲ್ಲಿ 1 2 ತಗೊಂಡಿವಲ್ಲ, 1 ಡಯಾಗ್ರಾಮ್ ಇಂದು ವ್ಯಾಲ್ಯೂ ತಗೊಂಡಿ. ನೆಕ್ಸ್ಟ್ ಸೆಕೆಂಡ್ ಡಯಾಗ್ರಾಮ್ ಇಂದು ನೆಕ್ಸ್ಟ್ ಐ ಫಾರ್ಮುಲಾ ಕೈ ಹಿಡಿತೀವಿ. ಈಗ ನೆಕ್ಸ್ಟ್ ಸೇಮ್ ಮತ್ತೆ I2 ಫಾರ್ಮುಲಾ ಏನಾಗುತ್ತೆ ಅಂದ್ರೆ ಸೇಮ್ ಇದು ಇದೆಯಲ್ಲ, ಇಲ್ಲಿ N1 ಇರೋ ಜಾಗದಾಗ N3, N2 ಇರೋ ಜಾಗದಾಗ N4. ಓಕೆ, ನೆಕ್ಸ್ಟ್ PD2 ಐತಲ್ಲ, PD3 ಡಿವೈಡೆಡ್ ಬೈ PD1 ಐತಲ್ಲ, ಅಲ್ಲಿ ಏನಾಗುತ್ತಾ ಇಲ್ಲಿ PD4 PD3 ಆಗುತ್ತೆ, ರಿವರ್ಸ್ ಆಗುತ್ತೆ. ಓಕೆ, ನೆಕ್ಸ್ಟ್ Z3 ಅಲ್ಲ Z4 Z3 ಟೋಟಲ್ I2 ಫಾರ್ಮುಲಾ ಏನಾಗುತ್ತದೆ ಸೇಮ್ ಇದಕ್ಕೆ ಬಟ್ ರಿವರ್ಸ್ ಆಗುತ್ತೆ. ಇಲ್ಲಿ N1 N2 ಐತಲ್ಲ, ಇಲ್ಲಿ ಏನಾಗುತ್ತೆ N3 by N4 ಆಗುತ್ತಾ, ಇಸ್ ಈಕ್ವಲ್ ಟು PD4 ಡಿವೈಡೆಡ್ ಬೈ PD3 ಆಗುತ್ತೆ. ಆಮೇಲೆ Z4 ಡಿವೈಡೆಡ್ ಬೈ Z3 ಆಗುತ್ತೆ.
ನೆಕ್ಸ್ಟ್ ಇಷ್ಟೆಲ್ಲ ಆಯ್ತಲ್ಲ, ಇದು ಏನು I1 ಕಂಡಿದ್ವಿ, I2 ಕಂಡಿದ್ವಿ, ಟ್ರಾನ್ಸ್ಮಿಷನ್ ರೇಷಿಯೋ I1 ಮತ್ತು I2. ನೆಕ್ಸ್ಟ್ ಟೋಟಲ್ ರಿಸಲ್ಟೆಂಟ್ ಟ್ರಾನ್ಸ್ಮಿಷನ್ ರೇಷಿಯೋ. ಟೋಟಲ್ ರಿಸಲ್ಟೆಂಟ್ ಟ್ರಾನ್ಸ್ಮಿಷನ್ ರೇಷಿಯೋ ಏನ್ ಬರುತ್ತಾ? I ಬರುತ್ತೆ. I is equal to I1 into I2 ಅಂದ್ರೆ I1 into I2 ಎರಡು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಯಾವ ತರ ಟೋಟಲ್ ರಿಸಲ್ಟ್ ಕಂಡಿಡ್ಬೇಕಂದ್ರೆ ಏನ್ ಮಾಡಬೇಕು? I1 into I2 ಎರಡು ಮಲ್ಟಿಪ್ಲಿಕೇಶನ್ ಮಾಡಿ ಕಂಡಿಡಿಬೇಕು. I1 into I2 ಅಂದ್ರೆ ಫಸ್ಟ್ ಏನು ಕೊಟ್ಟನ I1 ವ್ಯಾಲ್ಯೂ ಏನೈತೆ ಇಲ್ಲಿ ಟೋಟಲ್ N1 N2 ಇಂಟು ಮಲ್ಟಿಪ್ಲಿಕೇಶನ್ ಮತ್ತೆ I2 ಮಾಡೋದು. I2 ಏನ್ ಕೊಡೋಣ ನೆಕ್ಸ್ಟ್ N3 N4. ಓಕೆ, ನೆಕ್ಸ್ಟ್ ಇಲ್ಲಿ ಏನಂತ I1 ವ್ಯಾಲ್ಯೂ ಐತಿ, I2 ವ್ಯಾಲ್ಯೂ ಐತಿ. ನೆಕ್ಸ್ಟ್ ಇಸ್ ಈಕ್ವಲ್ ಟು ನೆಕ್ಸ್ಟ್ ಇದು ಸೇಮ್ ತಗೊಂಡ್ರೆ ನೆಕ್ಸ್ಟ್ PD2 ಡಿವೈಡೆಡ್ ಬೈ PD1 ಇಂಟು ಅಲ್ಲೇ ಬರುತ್ತಾ PD4 ಡಿವೈಡೆಡ್ ಬೈ PD3. ಟೋಟಲ್ ಏನಾಯ್ತದ ಎರಡು ಏನಾಯ್ತು I1 ಮತ್ತು I2 ಏನ್ ಮಾಡಿದ್ವಿ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ವಿ. I1 ಇಂದ ಒನ್ ಟರ್ಮ್ ಈ ಟರ್ಮ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ನೆಕ್ಸ್ಟ್ I2 ವ್ಯಾಲ್ಯೂ ಬಂದಾಗ ಈ ಟರ್ಮ್ ಮತ್ತೆ I1 ಇಂದ ಏನಾಯ್ತು ಇದು ಮತ್ತೆ ಎರಡು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ನೆಕ್ಸ್ಟ್ ಟೋಟಲ್ ಆಗಿ ಏನ್ ಉಳಿತೀಗ ಇದು ಮಲ್ಟಿಪ್ಲಿಕೇಶನ್ ಆಯ್ತು. ಓಕೆ, 5 ಟೋಟಲ್. ನೆಕ್ಸ್ಟ್ ಇನ್ನೊಂದು ಏನು ಉಳಿತೈತಿ ನಮ್ಮ ಸೇಮ್ Z2 ಡಿವೈಡೆಡ್ ಬೈ Z1 ಇಂಟು ನೆಕ್ಸ್ಟ್ ಏನು ಲಾಸ್ಟ್ ಟರ್ಮ್ ಏನಂತೆ Z4 ಡಿವೈಡೆಡ್ ಬೈ Z3. ಟೋಟಲ್ ಏನ್ ಸಿಕ್ತೆ ಇದ್ರದ್ದು I1 ಮತ್ತು I2 ಎರಡು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರುತ್ತೆ ನಮ್ಗೆ ರಿಸಲ್ಟೆಂಟ್ ರೇಷಿಯೋ ಬರುತ್ತೆ. ಟೋಟಲ್ ಆಗಿ ರಿಸಲ್ಟೆಂಟ್ ರೇಷಿಯೋ ಬಂದಾಗ ಏನಾಗುತ್ತೆ ಟೋಟಲ್ ಈ ಫಾರ್ಮುಲಾ ಎಲ್ಲ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲಿಕೇಶನ್. ಒಟ್ಟು ಇದರಿಂದ I1 ಮತ್ತು I2 ಮಲ್ಟಿಪ್ಲಿಕೇಶನ್ ಮತ್ತೆ ಸೇಮ್ ಇದು ಮತ್ತೆ ಇದು ಮಲ್ಟಿಪ್ಲಿಕೇಶನ್ ಮತ್ತೆ ಲಾಸ್ಟ್ ಟರ್ಮ್ ಇದು ಮತ್ತೆ ಇದು ಮಲ್ಟಿಪ್ಲಿಕೇಶನ್. ಓಲ್ಡ್ ಟರ್ಮ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಏನಾಗುತ್ತದೆ ಇಲ್ಲಿ ಕೊಟ್ಟ ಆಲ್ರೆಡಿ I is equal to I1 into I2 ಮಲ್ಟಿಪ್ಲಿಕೇಶನ್ ಮಾಡ್ಬಿಡಿ. ಅವಾಗ ಏನ್ ಬರುತ್ತಾ ರಿಸಲ್ಟೆಂಟ್ ರೇಷಿಯೋ ಬರುತ್ತಾ, ಟೋಟಲ್ ರಿಸಲ್ಟ್ ಟ್ರಾನ್ಸ್ಮಿಷನ್ ರೇಷಿಯೋ ಬಂದ್ಬಿಡುತ್ತಾ. ಅದಕ್ಕೆ ಮಾಡೋದು ಇದು ಇಂಟು ಇದು ಮಲ್ಟಿಪ್ಲಿಕೇಶನ್ ಇದು ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಟೋಟಲ್ ಆಗಿ I ರಿಸಲ್ಟ್ ಫಾರ್ಮುಲಾ ಬರುತ್ತಾ. ಓಕೆ, ನೆಕ್ಸ್ಟ್ ಇದರ ಮೇಲೆ ಪ್ರಾಬ್ಲಮ್ ಬರ್ತವೆ. ಪ್ರಾಬ್ಲಮ್ಸ್ ಹೇಳ್ಬಿಟ್ರೆ ಒಂದು 2-3 ಪ್ರಾಬ್ಲಮ್ ಮುಗಿದೋಗ್ತದೆ. ಓಕೆ, N1 ವ್ಯಾಲ್ಯೂ ಎಷ್ಟು ಕೊಟ್ಟಣ 280 RPM. ಓಕೆ, ನೆಕ್ಸ್ಟ್ N2 ವ್ಯಾಲ್ಯೂ ಕೊಟ್ಟಣ. N2 ವ್ಯಾಲ್ಯೂ ಕೊಟ್ಟಾಗ ಏನಾಗುತ್ತಾ 18 RPM. ಓಕೆ, ನೆಕ್ಸ್ಟ್ D1 ಕೊಟ್ಟಿಲ್ಲ, ಆಮೇಲೆ D2 ಕೊಟ್ಟಿಲ್ಲ, ಅಂದ್ರೆ ಡಯಾಮೀಟರ್ D1 D2 ಎರಡು ಕೊಟ್ಟಿಲ್ಲ. D1 ವ್ಯಾಲ್ಯೂ ಕೊಟ್ಟಣ ಏನ್ ಕೊಟ್ಟಣ 90 mm ಕೊಟ್ಟಣ. ಇದನ್ನೇ ಮಾಡೋದು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡ್ಬೇಕಂದ್ರೆ ಈಗ ಫಾರ್ಮುಲಾ ಏನ್ ಬರುತ್ತಂದ್ರೆ N1 N2 ಕೊಟ್ಟಣ D1 D2 ಕೊಟ್ಟಣ. ಅವಾಗ ಏನಾಗುತ್ತಾ N1 ಡಿವೈಡೆಡ್ ಬೈ ಟೋಟಲ್ I ಫಾರ್ಮುಲಾ N2 is equal to D2 divided by D1. ಓಕೆ, ಇದೇನಿದೆ ಫಾರ್ಮುಲಾ ಬರುತ್ತಾ N1 ಕೊಡೋಣ D1 ಕೊಡೋಣ. ಅದರಿಂದ ಏನ್ ಮಾಡ್ತಿ ಈ ಟೋಟಲ್ ಏನಂತ ಫಾರ್ಮುಲಾ ಬರುತ್ತಾ N1 by N2 D2 by D1. ಅವಾಗ ಏನ್ ಮಾಡೋದನ್ನ ಸೇಮ್. ಇವಾಗ ನಮ್ಗೇನು N1 ವ್ಯಾಲ್ಯೂ ಎಷ್ಟು ಕೊಡೋಣ, N1 ವ್ಯಾಲ್ಯೂ ಇಲ್ಲೇ ಕೊಡು 280 ಡಿವೈಡೆಡ್ ಬೈ N2 ವ್ಯಾಲ್ಯೂ ಎಷ್ಟು ಕೊಡೋಣ 180 is equal to D2 ವ್ಯಾಲ್ಯೂ ಕೊಟ್ಟಿಲ್ಲ, ಕಾಮನ್ ಆಗಿ ಇಟ್ಕೊಳ್ಳಿ. ಓಕೆ, D2 ವ್ಯಾಲ್ಯೂ ಏನು ಕೊಟ್ಟಿಲ್ಲ, ಅದು ಕಾಮನ್. ಆಮೇಲೆ ಏನ್ ಮಾಡೋಣ D1 ವ್ಯಾಲ್ಯೂ ಕೊಟ್ಟಣ ಎಷ್ಟು 90 mm ಕೊಟ್ಟಣ. ಓಕೆ, ಇವಾಗ ಇದು ಏನ್ ಮಾಡ್ಬೇಕು ನಮ್ಗೆ D2 ವ್ಯಾಲ್ಯೂ ಕಂಡುಹಿಡಿಬೇಕಂದ್ರ ಈ D2 ವ್ಯಾಲ್ಯೂನ ಕಾಮನ್ ಅಂತ ತಗೋಬೇಕು. ಓಕೆ, ಕಾಮನ್ ತಗೊಂಡು ಏನ್ ಮಾಡೋದು ಇದು ಇಂಟು ಇದು ಏನ್ ಮಾಡುತ್ತಾ ಕ್ರಾಸ್ ಮಲ್ಟಿಪ್ಲಿಕೇಶನ್. ಅಂದ್ರೆ ಫಸ್ಟ್ ಟೈಮ್ D2 ಕಾಮನ್ ತಗೊಂಡು ಅವಾಗ ಏನಾಗುತ್ತೆ ಇದು ಇಂಟು ಇದು ಬರುತ್ತಾ 280 ಪ್ಲಸ್ ಅಲ್ಲ 280 ಇಂಟು ಮಲ್ಟಿಪ್ಲೈ 90 ಆಯ್ತು. 1 ಡಿವೈಡೆಡ್ ಬೈ ಟರ್ಮ್ ಏನು ಉಳಿತು
180 ಉಳಿತು. ಕರೆಕ್ಟ್ ಆಗಿ ಹೇಳ್ರಿ. ಇದು N1 N2 ವ್ಯಾಲ್ಯೂ ಬರುತ್ತೆ, D2 D1 ವ್ಯಾಲ್ಯೂ ಬರುತ್ತೆ. N1 ಮತ್ತೆ N2 ವ್ಯಾಲ್ಯೂ ಮತ್ತೆ D2 ವ್ಯಾಲ್ಯೂ ಕೊಟ್ಟಿಲ್ಲ. D2 ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀವಿ, D2 ವ್ಯಾಲ್ಯೂನ ಕಾಮನ್ ಆಗಿ ಇಟ್ಟೆ. ಓಕೆ, D1 ವ್ಯಾಲ್ಯೂ ಕೊಡೋಣ. D1 ವ್ಯಾಲ್ಯೂ 90 mm ಕೊಡೋಣ. ಓಕೆ, ಅವಾಗ ಏನ್ ಮಾಡೋದು, ನಮ್ಗೆ D2 ವ್ಯಾಲ್ಯೂ ಬೇಕಿಲ್ಲ. ಫೈಂಡ್ ಔಟ್ ಏನ್ ಮಾಡೋದು ಹೇಳಿದ್ರೆ D2 ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದು ಹೇಳೋದು. D2 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇದೇ ಮಾಡೋದು, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು. ಏನ್ ಮಾಡೋದು, ಕ್ರಾಸ್ ಮಲ್ಟಿಪ್ಲೈಯಿಂಗ್ ಮಾಡೋದು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ D2 ಕಾಮನ್ ತಗೊಳ್ಳಿ. D2 ಕಾಮನ್ ತಗೊಂಡಾಗ ಏನಾಗುತ್ತೆ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಏನು 288 90. ಓಕೆ, ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಅವಾಗ D2 ಕಾಮನ್ ತಗೊಂಡಾಗ ಏನಾಗುತ್ತೆ, ಇದು ಒಂದೇ ಟರ್ಮ್ ಇತ್ತು. ಓಲ್ ಡಿವೈಡೆಡ್ ಬೈ ಏನಾಯ್ತು, 180 ಆಯ್ತು. ಇದು ಓಲ್ ಡಿವೈಡೆಡ್ ಬೈ 180 ಆಯ್ತಲ್ಲ, ಓಲ್ ಟರ್ಮ್ ಇಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದಾಗ ಎಷ್ಟು ಬರುತ್ತೆ ವ್ಯಾಲ್ಯೂ, ಅವಾಗ D2 ವ್ಯಾಲ್ಯೂ ಸಿಗುತ್ತೆ. D2 ವ್ಯಾಲ್ಯೂ ಏನ್ ಬರುತ್ತಾ, 140 mm ಬರುತ್ತಾ. ಓಕೆ, ಮಲ್ಟಿಪ್ಲೈ ಮಾಡಿ. ಇದು ಮಲ್ಟಿಪ್ಲೈ ಮಾಡಿ ಫಸ್ಟ್, ಆಮೇಲೆ ಓಲ್ ಟರ್ಮ್ ಇದರಿಂದ ಡಿವೈಡ್ ಮಾಡಿ. ಇದು ಮಲ್ಟಿಪ್ಲೈ ಮಾಡಿ, ಆಮೇಲೆ ಓಲ್ ಟರ್ಮ್ ಇಂದ ಡಿವೈಡೆಡ್ ಮಾಡಿದಾಗ ಏನ್ ಬರುತ್ತೆ ವ್ಯಾಲ್ಯೂ, 140 mm ಬರುತ್ತೆ. ಮಿಲಿಮೀಟರ್ನಾಗ 140 mm ಬರುತ್ತೆ. ಅವಾಗ ಟೋಟಲ್ ನಮ್ಗೆ ಏನ್ ಬರುತ್ತೆ, 140 mm ವ್ಯಾಲ್ಯೂ. ಏನ್ ಫೈಂಡ್ ಔಟ್ ಕೊಟ್ಟಿದ್ದ, D2 ವ್ಯಾಲ್ಯೂ ಕೊಟ್ಟಿದ್ದ. D2 ವ್ಯಾಲ್ಯೂ ಕಂಡುಹಿಡಿಯಬೇಕಂದ್ರೆ ಫಾರ್ಮುಲಾ ಏನ್ ಮಾಡೋದು, ಫಾರ್ಮುಲಾ ಇದನ್ನ ಹಾಕಬೇಕು. N1 ಡಿವೈಡೆಡ್ ಬೈ N2 ಇಸ್ ಈಕ್ವಲ್ ಟು D2 ಡಿವೈಡೆಡ್ ಬೈ D1. ಓಕೆ, ಇದು ಫಾರ್ಮುಲಾ. ಈ ವ್ಯಾಲ್ಯೂ ಏನೇನು ಕೊಟ್ಟ ವ್ಯಾಲ್ಯೂ ಪುಟ್ ಮಾಡಿ ಇಲ್ಲಿ ಕೊಡ್ಲಾರ್ದಂಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡು ಇದು ಮಲ್ಟಿಪ್ಲಿಕೇಶನ್ ಮಾಡಿ ಓ ಡಿವೈಡೆಡ್ ಬೈ ಕೊಟ್ಟಿರೋ ವ್ಯಾಲ್ಯೂನ ಡಿವೈಡ್ ಮಾಡಿದಾಗ ಏನ್ ಬರುತ್ತಾ, 140 mm ಬರುತ್ತಾ. ಓಕೆ, ಇದ್ರ ಫಾರ್ಮುಲಾ ಇದೆ. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಚೇಂಜ್ ಕೊಡ್ತಾನೆ. ಇದೇನ್ ಕೊಟ್ಟ, D2 ಕಂಡು ಅಂತ ಕೊಟ್ಟಿದ್ದ. ನೆಕ್ಸ್ಟ್ ಬೇಗ ಚೇಂಜ್ ಮಾಡ್ತಾನೆ ವ್ಯಾಲ್ಯೂ. ನೆಕ್ಸ್ಟ್ ಎಕ್ಸಾಂಪಲ್ 2. Z ಕೊಡೋಣ. Z1 ಅಂದ್ರೆ ಏನಾಗುತ್ತೆ, ನಂಬರ್ ಆಫ್ ಕ್ರೀತ್. Z ಅಂದ್ರೆ ನಂಬರ್ ಆಫ್ ಕ್ರೀತ್. ಓಕೆ, ಆ ಫಾರ್ಮುಲಾ ಬರುತ್ತಲ್ಲ. ಏನಿಲ್ಲಿ Z1 ವ್ಯಾಲ್ಯೂ ಎಷ್ಟು ಕೊಡೋಣ, 36 ಟೈಮ್, ಆಮೇಲೆ 72 ಕೊಡೋಣ T. ನೆಕ್ಸ್ಟ್ ಏನ್ ಕೊಡೋಣ, N1 ಕೊಡೋಣ. ಸ್ಪೀಡ್ ಎಷ್ಟು ಕೊಡೋಣ, 140 RPM. ಓಕೆ, ನೆಕ್ಸ್ಟ್ ಸೇಮ್ N2 ವ್ಯಾಲ್ಯೂ ಕಂಡುಹಿಡಿಯೋದು ಕೇಳೋಣ. ಫೈಂಡ್ ಔಟ್ N2 ವ್ಯಾಲ್ಯೂ. ಅವಾಗ ಇಲ್ಲಿ ಏನ್ ಬರುತ್ತಾ, ಸೇಮ್ ಆ ಫಾರ್ಮುಲಾ ತಗೊಂಡಿಲ್ಲ. ಇಲ್ಲಿ ಏನಾಗುತ್ತಾ, N1 ಡಿವೈಡೆಡ್ ಬೈ N2 ಇಸ್ ಈಕ್ವಲ್ ಟು Z2 ಡಿವೈಡೆಡ್ ಬೈ Z1. ಈ ಫಾರ್ಮುಲಾ.